ನಮಸ್ಕಾರ ಸ್ನೇಹಿತರೆ. ಇದು ನಮ್ಮಲ್ಲಿ ಬಹುತೇಕ ಜನರ ಜೀವನದಲ್ಲಿ ಇರುವ ಒಂದು ಸಾಮಾನ್ಯ ಸಮಸ್ಯೆ. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಅದು ನಮ್ಮ ಆರೋಗ್ಯಕ್ಕೂ ಬದುಕಿನ ಗುಣಮಟ್ಟಕ್ಕೂ ತೀವ್ರವಾದ ಹಾನಿ ಉಂಟು ಮಾಡಬಲ್ಲದು. ಅತಿಯಾದ ಚಿಂತನೆ ಅಂದರೆ ಏನು? ಚಿಂತೆ ಎಂಬುದು ಎಲ್ಲರಿಗೂ ಸಹಜ. ಪರೀಕ್ಷೆಗೋ, ಉದ್ಯೋಗಕ್ಕೋ, ಸಂಬಂಧಿಗಳಿಗೋ ಇಂದಿನಿಂದ ನಾಳೆಯವರೆಗೆ ಎಲ್ಲದರ ಬಗ್ಗೆ ಚಿಂತೆ ಮಾಡುವುದು ಮಾನವ ಪ್ರಕೃತಿ. ಆದರೆ ನಾವು ಯಾವಾಗಲೂ ಒಂದು ವಿಷಯದ ಬಗ್ಗೆ ಅನೇಕ ಬಾರಿ ಚಿಂತಿಸುತ್ತಾ ಅದನ್ನೇ ಆಲೋಚನೆಗಳ ಸುತ್ತ ತಿರುಗಿಸುತ್ತಾ ಬಾಳುತ್ತೇವೆ. ಅದನ್ನೇ ಅತಿಯಾದ ಚಿಂತನೆ ಎನ್ನುತ್ತಾರೆ. ಅತಿಯಾದ ಚಿಂತನೆಯು ನಮ್ಮನ್ನು ಒಂದು ಸ್ಥಗಿತ ಸ್ಥಿತಿಗೆ ತರುತ್ತದೆ. ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ಮನಸ್ಸಿನಲ್ಲಿ ನಿರಂತರವಾಗಿ ಯೋಚಿಸುತ್ತಾ ಭಯಭೀತಿಯಿಂದ ಕೂಡಿದ ಸ್ಥಿತಿಗೆ ಹೋಗುತ್ತೇವೆ. ಇದು ನಮ್ಮ ಜೀವನದ ಗುಣಮಟ್ಟವನ್ನು ಕುಗ್ಗಿಸುತ್ತದೆ. ಅತಿಯಾದ ಚಿಂತನೆ ಅಂದರೆ ಅದಕ್ಕೆ ಲಕ್ಷಣಗಳಿರಬೇಕಲ್ವಾ? ಸರಳವಾದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸೋದು, ನಿರಂತರವಾಗಿ ಆತಂಕ, ಜಾಗೃತೆಯ ಕೊರತೆ, ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಕೆ, ಏನಾದರೂ ತಪ್ಪಾಗೋದ್ರೆ ಎಂಬ ಭಯ. ಚಿಂತನೆಯ ಪರಿಣಾಮಗಳು ಹೇಗಿರ್ತವೆ ಅಂದರೆ ಮಾನಸಿಕ ಆರೋಗ್ಯ ಹಾನಿಯಾಗಬಹುದು. ಉದಾಸೀನ, ಆತ್ಮವಿಲೋಪನದ ಭಾವನೆಗಳು, ದೈಹಿಕ ಆರೋಗ್ಯಕ್ಕೂ ತೊಂದರೆ, ತಲೆನೋವು, ಹೊಟ್ಟೆನೋವು, ನಿದ್ರೆ ಕಡಿಮೆ, ಸಮಯ ವ್ಯರ್ಥ, ಆಲೋಚನೆ ಮಾತ್ರ ಕಾರ್ಯವಿಲ್ಲದೆ. ನಮ್ಮ ಸಂಬಂಧಗಳ ಮೇಲೆ ಪರಿಣಾಮ. ನಾವು ಚಿಂತೆಗೊಳಗಾದಾಗ ಸಮಾಲೋಚನೆ ಮತ್ತು ಸಹಾನುಭೂತಿ ಕಡಿಮೆಯಾಗುತ್ತದೆ. ಅತಿಯಾದ ಚಿಂತನೆ ಏಕೆ ಆಗುತ್ತದೆ? ಭವಿಷ್ಯದ ಬಗ್ಗೆ ಭಯ, ಅಪೂರ್ಣತೆ ಭಾವನೆ, ಇತರರಿಗೆ ನಿರೀಕ್ಷೆ ಪೂರೈಸಬೇಕು ಅನ್ನೋ ಒತ್ತಡ, ಕಳೆದ ತಪ್ಪುಗಳ ಪಶ್ಚಾತ್ತಾಪ, ಸಾಧಾರಣ ಆತ್ಮವಿಶ್ವಾಸ ಕೊರತೆ. ಇದರಿಂದ ಮುಕ್ತರಾಗಲು ಏನು ಮಾಡಬಹುದು? ಮೊದಲನೇದಾಗಿ ಹಾಜರಾತಿ ಜೀವನ ಅಂದರೆ ಪ್ರಸ್ತುತ ಕ್ಷಣದಲ್ಲಿ ಬಾಳೋದನ್ನು ಕಲಿಬೇಕು. ಇಂದು ಏನು ಮಾಡಬಹುದು ಎಂಬುದರ ಕಡೆ ಗಮನ ಹರಿಸಿ ಭವಿಷ್ಯದ ಬಗ್ಗೆ ಯೋಚಿಸುವ ಬದಲು ಇಂದಿನ ಕಾರ್ಯಗಳಲ್ಲಿ ನಿರತರಾಗಿ. ಎರಡನೇದು ಲೇಖನದ ಅಭ್ಯಾಸ. ನಿಮ್ಮ ಯೋಚನೆಗಳನ್ನು ಬರೆಯುವುದು ಬಹಳ ಸಹಾಯಕ. ಮನಸ್ಸಿನ ಗೊಂದಲವನ್ನು ಹಂಚಿಕೊಳ್ಳುವುದು ಶ್ರೇಷ್ಠ ವಿಧಾನ. ಮೂರನೇದು ಸಾರ್ವಜನಿಕ ಬದುಕಿನಲ್ಲಿ ಭಾಗವಹಿಸಿ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಹವ್ಯಾಸಗಳನ್ನು ಬೆಳೆಸುವುದು ಚಿಂತೆಯಿಂದ ಮನಸ್ಸನ್ನು ಬಿಡಿಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಧ್ಯಾನ. ನಿಯಮಿತ ಯೋಗಾಭ್ಯಾಸ ಮತ್ತು ಧ್ಯಾನವು ಮನಸ್ಸಿಗೆ ಶಾಂತಿ ತರುವ ಮೂಲಕ ಚಿಂತೆಯನ್ನು ನಿಯಂತ್ರಿಸುತ್ತವೆ. ಐದನೇದು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತನಾಡಿ. ಒಬ್ಬ ನಂಬಿಕಸ್ಥ ವ್ಯಕ್ತಿಯ ಜೊತೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಅವರ ನೋಟವೂ ನಿಮಗೆ ಸ್ಪಷ್ಟತೆ ನೀಡಬಹುದು. ಆರನೇದು ತಪ್ಪು ಮಾಡುವುದು ಸಹಜ. ನಾವು ಪರಿಪೂರ್ಣರಾಗಬೇಕೆಂಬ ನಂಬಿಕೆ ಅತಿ ಚಿಂತನೆಯ ಮೂಲ. ಪ್ರತಿಯೊಬ್ಬರೂ ತಪ್ಪು ಮಾಡುತ್ತಾರೆ, ಅದನ್ನು ಒಪ್ಪಿಕೊಳ್ಳಿ. ಸ್ನೇಹಿತರೆ, ಜೀವನ ಹಗುರವಾಗಿರಬೇಕು. ನಾವೇನು ಕಠಿಣಗೊಳಿಸಿಕೊಂಡರೆ ಬದುಕು ನಿಶ್ಚಿತವಾಗಿ ಭಾರವಾಗುತ್ತದೆ. ಅತಿಯಾದ ಚಿಂತನೆಯಿಂದ ಮುಕ್ತರಾಗುವುದಕ್ಕೆ ಮೊದಲ ಹೆಜ್ಜೆ ಎಂದರೆ ನಾನು ಅತಿ ಚಿಂತನೆಯಲ್ಲಿದ್ದೇನೆ ಎಂಬ ಅರಿವು. ಅದನ್ನು ಅರ್ಥ ಮಾಡಿಕೊಂಡಾಗ ಬದಲಾವಣೆ ಆರಂಭವಾಗುತ್ತದೆ. ಬದುಕನ್ನು ನಿರಾಳವಾಗಿ ಎದುರಿಸೋಣ. ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವ ಬದಲು ಅದು ನಮ್ಮ ಜೀವನವನ್ನು ಮಾರ್ಗದರ್ಶನ ಮಾಡದಂತೆ ನೋಡಿಕೊಳ್ಳೋಣ. ಧನ್ಯವಾದಗಳು. ನಿಮ್ಮ ಜೀವನ ಚಿಂತೆ ಮುಕ್ತವಾಗಿರಲಿ.